ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ದೃಷ್ಟಿ ಆಯ್ತದೆ ನೋಡ್ಬೇಡಿ, ಬೆಸ್ಸಲಾಗೈತೆ ನಮ್ ಜೋಡಿ. ಏನಪ್ಪ ಅಂದ್ರೆ ನಮ್ಮಲ್ಲಿ ಹೆಂಗೆ ಈಗ ವೀಕ್ದಾಗ ಒಂದೊಂದು ದಿನ ತೊಗೊಂಡು ಸಂತಿ ಮಾಡ್ತಾರಲ್ಲ. ಸೋಮವಾರ ಆಗಿರ್ಬೋದು, ಮಂಗಳವಾರ ಒಂದು ಕಡೆ, ಗುರುವಾರ ಒಂದು ಕಡೆ. ಸೊ ಈ ಥರ ಯಾವ ರೀತಿ ಸಂತಿ ಮಾಡ್ತಾರಲ್ಲ, ರೊಮೇನಿಯಾದಾಗೂ ಕೆಲವೊಂದು ಪ್ಲೇಸ್ದಾಗ ಏನು ಮಾಡ್ತಾರೆ, ಒಂದೊಂದು ಡೇ ವಹಿಸ್ಕೊಂಡು ಆ ಡೇಕ ಸಂತಿ ಮಾಡ್ತಾರೆ. ಇಲ್ಲಿ ಶುಕ್ರವಾರ, ಶನಿವಾರ, ರವಿವಾರ 3 ದಿನ ಜಾಸ್ತಿ ಇರ್ತದೆ. ಅಂದ್ರೆ ಶುಕ್ರವಾರ ವೀಕೆಂಡ್ ಬರ್ತಿರ್ತದಲ್ಲ, ಸೊ ಆ ಕಾರಣಕ್ಕಾಗಿ ದಿನ ಜಾಸ್ತಿ ಸಂತಿ ಅದು ನಡೀತಿರ್ತದೆ. ಇವತ್ತೇನೈತಿ, ಶನಿವಾರ ಐತಿ. ಸೊ ನಾವಿರೋ ಪ್ಲೇಸ್ನಾಗ ಇವತ್ತು ಸಂತಿ ನಡೆಯತ್ತದ. ಸೊ ಬರ್ರಿ ನೋಡೋಣ ಹೆಂಗೈತಿ, ಇಲ್ಲಿ ಹೆಂಗೆ ಸಂತಿ ಇರ್ತದೆ, ಏನೇನು ಇರ್ತದೆ ಅಂತ ತೋರಿಸ್ತೀನಿ. ನಮ್ಮ ಅಪ್ಪಿ ಮತ್ತು ತಳಗೆ ಒಬ್ರು ಅಜ್ಜಿದಾರ, ಅವರು ಅವ್ರ ಮಗ. ಸೊ ಎಲ್ಲರೂ ಕೂಡ ಹೊಂಟೀವಿ, ಬರ್ರಿ ನೋಡವ್ವ. ಅಕ್ಕಿ ಅಜ್ಜಿ ಎಂದೋಲೆ Tio, lasca bem, eu vou bater ela. Tu tá de aqui. Reminiscing of good old days, remembering to forget all the bad ones. I remember when college seemed so important, but is it worth it? ನಾವಿರೋ ಸಿಟಿ ಒಳಗೆ ವೀಕೆಂಡ್ಕೊಮ್ಮೆ ಸಂತಿ ಮಾಡೋ ಪ್ಲೇಸ್ ಇದೈತಿ. ಸೊ ಇಲ್ಲಿ ಏನೇನಪ್ಪ ಸಿಗುತ್ತಂತಂದ್ರೆ, ವೀಕೆಂಡ್ದಾಗ ಏನೈತಿ, ಇಲ್ಲೆಲ್ಲ ಸುತ್ತಮುತ್ತಲ ಹಳ್ಳಿಗೆ ಅವರೆಲ್ಲ ಬಂದು ಏನು ಮಾಡ್ತಾರೆ, ಅಂಗಡಿ ಹೊಡ್ತಾರೆ. ಈಗ ನಮ್ಮಲ್ಲಿ ಹೆಂಗೆ ತೋಟದನವ್ರದ್ದು ಬಂದು ಕಾಯಿಪಲ್ಯ ಹಾಕಿರಲ್ಲ ಮಾರ್ಕೆಟ್ದಾಗ. ಸೊ ಅದೇ ಥರನ ಹನಿ ಆಗಿರ್ಬೋದು, ಜೇನುತುಪ್ಪ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು, ಮತ್ತು ಮೀಟ್ ಆಗಿರ್ಬೋದು, ಎಲ್ಲ ಥರನೂ ಇಲ್ಲಿ ಅವ್ರು ಹಂದಿನೂ ತಿಂತಾರೆ. ಸೊ ಆ ಮಾಂಸ ಆಗಿರ್ಬೋದು, ಎಲ್ಲ ಥರನೂ ಹಸಿರು ಕಾಯಿಪಲ್ಯ ಮತ್ತು ಗ್ರೀನ್ ಟೀ ಮಾಡ್ಕೊಳಕ್ಕೆ ಕೆಲವೊಂದಿಷ್ಟು ಇದನ್ನ ಗಿಡಗಳು ಇರ್ತಾವೆ, ಅವು ಮತ್ತು ಪನ್ನೀರ, ಹಾಲು, ಅರಿಬಿ, ಶೂ, ಚಪ್ಪಲ ಎಲ್ಲ ಥರನೂ ಏನು ಮಾಡ್ತಾರೆ, ಇಲ್ಲಿ ವೀಕೆಂಡ್ದಾಗ ಒಮ್ಮೆ ಬಂದು ಮಾರ್ತಾರೆ. ಕಾಳು ಕೆಲವೊಂದಿಷ್ಟು ಪಾರಿವಾಳಗಳಿಗೆ ಇದಕ್ಕೆ ಹಾಕೋ ಕಾಳುಗಳಾಗಿರ್ಬೋದು, ಮನ್ಯಾಗ ಅವ್ರು ಯೂಸ್ ಮಾಡೋ ಕಾಳುಗಳಾಗಿರ್ಬೋದು, ಎಲ್ಲ ಥರನೂ ಇಲ್ಲಿ ಏನಿರ್ತದೆ, ಇದನ್ನಿರ್ತದೆ. ಸೊ ಅದೇ ಈ ವಿಡಿಯೋನ ಮಾಡಕತ್ತಿರೋದು ಇವಾಗ. ಮತ್ತು ಇಲ್ಲಿ ಏನೈತಿ, ಸಣ್ಣ ಮಕ್ಕಳಿಗೆ ಅರಿಬಿ. ಇಲ್ಲಿ ಅವರೆಲ್ಲ ನಾವೇನು ಅಂದ್ಕೊಂಡಿರ್ತೀವಿ, ರಿಚ್ ಪೀಪಲ ಇವರೆಲ್ಲ H&M, ಜಾರ, ಕೆಲವೊಂದಿಷ್ಟು ಮಾಲ. ಸೊ ಅಲ್ಲಿ ಹೋಗಿ ಅರ್ಬಿ ತರ್ತಾರಂಥೇಳಿ ನಾವು ಅಂದ್ಕೊಂಡಿರ್ತೀವಿ. ಬಟ್ ಅದೆಲ್ಲ ಸುಳ್ಳ. ಇಲ್ಲಿ ಜನ ಏನು ಮಾಡ್ತಾರೆ, ಸೆಕೆಂಡ್ ಹ್ಯಾಂಡ್ ಇಲ್ಲೆಲ್ಲ ಏನು ಹಾಕಿರ್ತಾರೆ, ಸೆಕೆಂಡ್ ಹ್ಯಾಂಡ್ ಕೆಲವೊಂದಿಷ್ಟು ಸೆಕೆಂಡ್ ಹ್ಯಾಂಡ್ ಐಟಮ್ಸ್ ಹಾಕಿರ್ತಾರೆ. ಸೊ ಈಗ ಕೆಲವೊಬ್ರು ಯೂಸ್ ಮಾಡಿ, ಸೊ ಅವ್ನು ಮಾರಿ ಹಿಂಗೇನು ಇರ್ತದಲ್ಲ, ಇವರೆಲ್ಲ ಏನು ಮಾಡ್ತಾರೆ, ಅವನ್ನ ಯೂಸ್ ಮಾಡ್ಕೋತಾರೆ, ಅವ್ನು ತೊಗೋತಾರೆ. ಕಡಿಮೆ ದುಡ್ಡಿಗೆ ಇರುತ್ತಲ್ಲ ಅವು. ಸೊ ಅವ್ನು ತೊಗೊಂಡು ಏನು ಮಾಡ್ತಾರೆ, ಅವನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಡ್ರೈ ಕ್ಲೀನಿಂಗ್ ಕೊಟ್ಟು ಲಾಂಡ್ರಿ ಇದು ಮಾಡಿ ಅವ್ನು ಏನು ಮಾಡ್ತಾರೆ, ತಾವು ಯೂಸ್ ಮಾಡ್ತಾರೆ. ನಮಗೆ ನೋಡಿದ ತಕ್ಷಣ ಅದ್ರಾಗನ ಹುಡುಕ್ಯಾಡ್ತಾರೆ, ಅಲ್ಲೆಲ್ಲ ಕುಟ್ರಗಂಟ್ಲೆ ಹಾಕಿಟ್ಟಿರ್ತಾರೆ ಅವರು. ಸೊ ಅದ್ರಾಗನ ಅವ್ರು ಏನು ಮಾಡ್ತಾರೆ, ಎಲ್ಲ ಹುಡುಕ್ಯಾಡಿ ತಕ್ಕೊಂಡು ಅವನ್ನ ಯೂಸ್ ಮಾಡ್ಕೋತಾರೆ. ಇಲ್ಲಿ ಅವ್ರು ಆ್ಯಕ್ಚುಲಿ ಜಾಸ್ತಿ ಹೊಸವು ತೊಗೊಳೋದು ಕಡಿಮೆನೇ. ಒಬ್ರು ಯೂಸ್ ಮಾಡಿದ್ದು ಇದನ್ನು ಮಾಡ್ತಾರೆ. ಸೊ ನಮ್ಮಲ್ಲಿ ಹೆಂಗೈತಿ, ಒಬ್ರು ಯೂಸ್ ಮಾಡಿದ್ದು ನಾವು ಯೂಸ್ ಮಾಡಿದ್ದು ಅಂತಂದ್ರೆ ಮೀನ್ಸ್ ಅವ್ರದ್ದೇನು ಇದನ್ನ ನೆಗೆಟಿವಿಟಿ ಇರುತ್ತೆ, ಅದು ನಮ್ಮಲ್ಲಿ ಬರುತ್ತೆ ಅನ್ನೋದು ಒಪಿನಿಯನ್ ಇರುತ್ತೆ. ಸೊ ಇಲ್ಲಿ ಅವ್ರಿಗೆ ಅದು ಮೈಂಡ್ದಾಗ ಇರೋಂಗಿಲ್ಲ. ಫಸ್ಟ್ ಆಫ್ ಆಲ್ ಅದು ಅವ್ರದ್ದು ಕಲ್ಚರ್ದಾಗೂ ಇಲ್ಲ, ಮೈಂಡ್ದಾಗೂ ಇಲ್ಲ. ಸೊ ಇಲ್ಲಿ ಅವರೆಲ್ಲನೂ ಏನೈತಿ, ಸೆಕೆಂಡ್ ಹ್ಯಾಂಡ್ ಯೂಸ್ ಮಾಡ್ತಾರೆ ನಾರ್ಮಲಿ. ಮತ್ತು ಜಾಸ್ತಿ ಇಲ್ಲಿ ಕೆಲವೊಂದಿಷ್ಟು ಮಾಲ್ಗಳು, ಅಂಗಡಿಗಳ್ದಾಗ ಹೋಗಿ ತೊಗೋಕ್ಕಿಂತ ಮಾರ್ಕೆಟ್ದಾಗ ಕೆಲವೊಂದಿಷ್ಟು ಅಂಗಡಿ ಹೆಂಗೆ ಹಾಕಿರ್ತಾರಲ್ಲ, ಈಗ ನಮ್ಮಲ್ಲಿ ಹೆಂಗೆ ಪ್ಯಾಟ್ಯಾಗ ಅಂಗಡಿ ಹಾಕಿರ್ತಾರಲ್ಲ, ಸೊ ಅದೇ ಥರನೇ ಇಲ್ಲಿ ಯಾರು ಜಾಸ್ತಿ ಮಾಲ್ದಾಗ ಹೋಗಿ ತೊಗೊಳಂಗಿಲ್ಲ. ಅದ್ರಾಗ 50+ ಏಜ್ ಆದಾರ ಅಜ್ಜಿಗಳಾಗಿರ್ಬೋದು, ಅಜ್ಜಗಳಾಗಿರ್ಬೋದು, ಪ್ರತಿಯೊಂದು ತಮಗೆ ಏನೇನು ಡ್ರೆಸ್ ಬೇಕಲ್ಲ, ಅವ್ರು ಪ್ರತಿಯೊಂದು ಡ್ರೆಸ್ಸನ್ನು ಏನು ಮಾಡ್ತಾರೆ, ಇಲ್ಲಿ ಮಾರ್ಕೆಟ್ದಾಗನ ತೊಗೋತಾರೆ. ಮತ್ತು ವೀಕೆಂಡ್ಕೊಮ್ಮೆ ಕಾಯಿಪಲ್ಲೆ ಎಲ್ಲನೂ ಇಲ್ಲಿ ಜಾಸ್ತಿ ಲೀಡಲ್ಲ, ಕಾಫ್ಲ್ಯಾಂಡ ಈ ಥರ ಮಾರ್ಕೆಟ್ ಅದಾವೆ. ಬಟ್ ಅಲ್ಲೇನೈತಿ, ರೆಗ್ಯುಲರ್ ಸಂತಿ ಮಾಡ್ತಾರೆ. ಬಟ್ ಕಾಯಿಪಲ್ಲೆ ಫ್ರೆಶ್ ಬೇಕಂತಂದ್ರೆ ವೀಕೆಂಡಿಗೊಮ್ಮೆ ಬಂದು ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಹಸಿರು ಕಾಯಿಪಲ್ಲೆ ಇಲ್ಲೆಲ್ಲ ಥರನೂ ಏನೈತಲ್ಲ ಇಲ್ಲೇ ತೊಗೋತಾರೆ ಇಲ್ಲಿ ಜನ. ಮತ್ತು ಚಹಾ ಮಾಡ್ಕೊಂಡು ಕುಡಿಯೋಕೆ ಇವ್ರೇನು ಮಾಡ್ತಾರೆ, ಕೆಲವೊಂದಿಷ್ಟು ಪ್ಲಾಂಟ್ ಇರ್ತಾವೆ. ಸೊ ಹೂವಿನ ಗಿಡಗಳು ಸಣ್ಣ ಆ ಹೂವಿನ ಗಿಡ ಕೆಲವೊಂದು ಸ್ಮೆಲ್ ಇರ್ತಾವೆ, ಇದನ್ನಿರ್ತಾವೆ. ಅವನ್ನೇನು ಮಾಡ್ತಾರೆ, ಬಿಸಿ ನೀರನ್ನ ಹಾಕಿ ಇದನ್ನು ಮಾಡ್ತಾರೆ, ಕುದಿಸಿ ಅದನ್ನು ಗ್ರೀನ್ ಟೀ ಈ ಥರ ಕುಡಿತಾರೆ. ನಾರ್ಮಲಾಗಿ ನಾವು ಹೆಂಗೆ ಚಹಾ ಮಾಡ್ಕೊಂಡು ಕುಡಿತೀವಲ್ಲ, ಸೊ ಆ ಥರ ಏನು ಕುಡಿಯೋಂಗಿಲ್ಲ. ಪ್ಲ್ಯಾಂಟಿಂದ ಏನು ಮಾಡ್ತಾರೆ, ಗ್ರೀನ್ ಟೀ ಕುಡಿತಾರೆ. ಮತ್ತು ನಮಗಿಲ್ಲಿ ಕಾಯಿಪಲ್ಯ ಸಿಗೋದೇನಪ್ಪ ಅಂತಂತಂದ್ರೆ, ಸಬ್ಬಸ್ಗೆ ಸೊಪ್ಪು, ಹಸಿರು ಪಲ್ಯ ಒಳಗಂದ್ರೆ ಸಬ್ಬಸ್ಗೆ ಸೊಪ್ಪು ಸಿಗ್ತೈತಿ, ಕೊತ್ತಂಬರಿ ಸಿಗ್ತೈತಿ. ಹಸಿರು
ಹೆಸರು ಪಲ್ಯದ ಮೆಂತ್ಯ ಪಲ್ಯ ಆಗಿರ್ಬೋದು, ನಮ್ಮಲ್ಲಿ ರಾಜಗಿರಿ ಮತ್ತು ಪುಂಡಿ ಪಲ್ಯ. ಸೊ ಈ ಥರ ಏನು ಪಲ್ಯ ಐತಲ್ಲ ಇವು ಯಾವೂ ಸಿಗಂಗಿಲ್ಲ. ಬಿಟ್ಟರೆ ಇದೇ ಸಬ್ಬಸ್ಗೆ ಪಲ್ಯನ ಅದನ್ನ ಏನು ಬೇಕು ಮಾಡ್ಕೋಬೋದು ನಾವು. ಅದನ್ನ ನಾನೇನೈತಿ ವೀಕೆಂಡ್ಗೆ ಹೋದಾಗ ಒಮ್ಮೆ ನಾನು ತಂದಿರ್ತೀನಿ. ಕೆಲವೊಂದು ಟೈಮ್ ಹೋಗಿರ್ತೀವಿ, ಇಲ್ಲಾಂದ್ರೆ ಇಲ್ಲ. ಹೋಗಲ್ದಾಗ ಏನೈತಿ ಲೀಡಲ್ ಅಂತ ಏನಿರುತ್ತಲ್ಲ ಅಲ್ಲೇ ಹೋಗಿ ತಂದಿರ್ತೀವಿ. ಮತ್ತು ಕೋಬೀಸ್ ಬಗ್ಗೆ ಹೇಳ್ಬೇಕಂತಂದ್ರೆ ಕೋಬೀಸ ನನಗೆ ಯಾಕೋ ಇಲ್ಲಿ ಪೇಕ್ ಕೋಬೀಸ್ ಅಂತ ಅನ್ನಿಸ್ತೈತಿ. ನಂಗೆ ಗೊತ್ತಿಲ್ಲ ಕೋಬೀಸ್ ಸ್ಟ್ರಾಂಗ್ ಇರ್ತೈತೋ ಮತ್ತು ವೀಕ್ ಇರ್ತೈತೆ ಗೊತ್ತಿಲ್ಲ. ಅಂದ್ರೆ ಅದು ಹಿಡಿದಾಗ ಲೈಟ್ ವೆಯ್ಟ್ ಅಂತ ಅನಿಸ್ತಂದ್ರೆ ಮೀನ್ಸ್ ಅದ್ರದ್ದು ಪಕ್ಕಳಿ ಏನಿರ್ತಾವಲ್ಲ ಅವು ಪಕ್ಕಳಿನೂ ಹಚ್ಚಿ ಕೂತಿರಂಗಿಲ್ಲ ಅದಕ್ಕೆ ಪೂರ್ತಿ ಎಲ್ಲ. ನಾನು ಕೆಲವೊಂದಿಷ್ಟು ಇದ್ರು ವೀಡಿಯೋಸ್ ನೋಡೀನಿ ಅದ್ರದ್ದು ಮ್ಯಾನುಫ್ಯಾಕ್ಚರ್ ಮಾಡೋದು. ಸೊ ಅವ್ನು ನೋಡಿದಾಗ ಅವೆಲ್ಲ ಹೆಂಗೆ ಕೈಲೇ ಮುದ್ದೆ ಮಾಡಿ ಹಾಕ್ತಾರಲ್ಲ, ಸೊ ಆ ಥರ ಕಾಣುತ್ತೆ. ನಾ ಆ ಥರ ಇದ್ದಾಗ ಏನೈತಿ ಕೋಬೀಸ ತರಕ್ಕೆ ಹೋಗಂಗಿಲ್ಲ ನಾವು ಫಸ್ಟ್ ಆಫ್ ಆಲ್. ಹಂಗೇನು ಇದ್ದಾಗ ನಾನು ನೋಡ್ತೀನಿ ಕೈಯಾಗ ಐತಿವಿ ಅದು ನನಗೆ ವೇಟ್ ಅನಿಸ್ತಪ್ಪ ಅಂತಂದ್ರೆ ಅಷ್ಟೇ ತರ್ತೀನಿ. ವೇಟ್ ಅನ್ನಿಸ್ಲಿಕ್ಕಂದ್ರೆ ನಾ ಕೋಬೀಸ ತರಕ್ಕೆ ಹೋಗಂಗಿಲ್ಲ. ಮತ್ತು ಬೆಳ್ಳುಳ್ಳಿ ಆಗಿರ್ಬೋದು, ಶುಂಠಿ ನಮ್ಮಲ್ಲಿ 10 ರೂಪಾಯಿಗೆ ಏನು ಒಂದು ಮುಟ್ಗಿ ಶುಂಠಿ ಕೊಡ್ತಾರೆ. ಇಲ್ಲಿ 10 ರೂಪಾಯಿ ಇಂಡಿಯನ್ ಕಲ್ಸಿ 10 ರೂಪಾಯಿ ದೂರ ಹೋಯ್ತು. 30 ರೂಪಾಯಿ ಹೋದ್ರೂ ಒಂದು ಏನು ಇದನ್ನ ಇರ್ತಲ್ಲ ಒಂದು ಬೇರೆ, ಸೊ ಅಷ್ಟೇ ಸಿಗುತ್ತೆ. ಅದಕ್ಕಿಂತ ಹೆಚ್ಚಿಗೆ ಅಂತ ಸಿಗಂಗೆ ಇಲ್ಲ. ಮತ್ತು ಏನೈತೆ ಬ್ಯಾಗ, ಹ್ಯಾಟ, ಪಾಕೆಟ ಎಲ್ಲ ಥರನೂ ಏನು ವೀಕೆಂಡ್ದಾಗ ನಮ್ಮಲ್ಲಿ ಹೆಂಗೆ ವೀಕೆಂಡ್ದಾಗ ಗುರುವಾರ ಸೋಮವಾರ ನಮ್ಮಲ್ಲಿ ಹೆಂಗೆ ಸಂತೆ ಮಾಡ್ತೀವಲ್ಲ ಸೇಮ್ ಟು ಸೇಮ್ ಅದೇ ಥರ ಏನೇನು ಡಿಫ್ರೆನ್ಸ್ ಇರೋಂಗಿಲ್ಲ. ಎಲ್ಲನೂ ಅದೇ ಥರನೇ ಇಟ್ಟಿರ್ತಾರೆ. ಡ್ರೆಸ್ ಆಗಿರ್ಬೋದು, ಶೂ, ಚಪ್ಪಲ್ಲ ಮತ್ತು ಬ್ಯಾಗ, ಹ್ಯಾಟ. ಇಲ್ಲಿಯವರು ಲೇಡೀಸ್ ಅಂದ್ರೆ ಆಯಿಗಳು ಏನಿರ್ತಾರಲ್ಲ ಹ್ಯಾಟ್ ಜಾಸ್ತಿ ಯೂಸ್ ಮಾಡ್ತಾರೆ ಇವ್ರು. ಯಾಕಂದ್ರೆ ಬ್ಯಾಸಿಗೆ ಬಂದ ತಕ್ಷಣ ತಲೆ ಮೇಲೆ ಒಂದು ಹ್ಯಾಟ್ ಹಾಕೊಂಡು ಕೈಯಾಗ ಒಂದು ಎಳೆಯೋದು ಇದನ್ನ ಇರ್ತದೆ, ಅದನ್ನು ತೊಗೊಂಡು ಸಂತೆಗೆ ಹೋಗ್ತಾರೆ ಇವರೆಲ್ಲ ಅಜ್ಜಿಗಳೆಲ್ಲ. ಈಗ ನಾನು ಕರ್ಕೊಂಬಂದೇನಲ್ಲ ಅಜ್ಜಿ ಅವರು ಕೂಡ ಅದೇ ಥರ ಇದ್ರಾಗನೇ ಬಂದವ್ರು. ಅವ್ರು ತಲೆ ಮೇಲೆ ಒಂದು ಹ್ಯಾಟ್ ಹಾಕೊಂಡು ನನಗೆ ಅದಕ್ಕೆ ನಮ್ಮ ಅಪ್ಪ ಇದ್ದಿದ್ದು ನಿಂದು ಹ್ಯಾಟ್ ಐತಲ್ಲ ಹಾಕೋಬೇಕಲ್ಲ ಅಂತ ಅಂದರೆ ನನಗೆ ನಾವು ಆ ಟೈಪ್ ಅಲ್ಲ, ನಾವು ಹ್ಯಾಟ್ ಅದು ಹಾಕೊಂಡು ಅಡ್ಡಾಡೋರಲ್ಲ. ಅದಕ್ಕೆ ನಾನು ಸುಮ್ಮ ಹಂಗೆ ಹಾಂ ಆಯ್ತು ಅಂತೇಳಿ ಸುಮ್ಮ ಬಂದಿದ್ದೆ ನಾನು. ಎಲ್ಲ ಥರ ಈಗ ನೋಡ್ರಿ ಇಲ್ಲಿ ಜಾಸ್ತಿ ಎಲ್ಲ ನೋಡ್ರಿ ಚಪ್ಪಲ್ ಯಾವ ರೀತಿ ಮಾರಾಕಿಟ್ಟಾರ ಇಲ್ಲಿ. ಇದ್ರಾಗೂ ಮತ್ತು ಇಲ್ಲೆಲ್ಲ ಜನ ಏನು ಮಾಡ್ತಾರೆ ಮನೆಯೊಳಗೂ ಚಪ್ಪಲ್ ಹಾಕೋತಾರೆ, ಇನ್ಕ್ಲೂಡಿಂಗ್ ನಾವಾಗಿರ್ಬೋದು. ಈಗ ನಾವು ಇಲ್ಲಿ ಇದೀವಿ ಅಂತಂದ್ರೆ ಮನೆಯೊಳಗೊಂದು ಸಟ್ ಚಪ್ಪಲ್ ಬೇರೆ ಥರ ಬರ್ತಾವೆ, ಸ್ಮೂತ್ ಕುದುಲ್ ಇದ್ರು ಏನಿರ್ತಾವಲ್ಲ ಸ್ಮೂತ್ ಚಪ್ಪಲ್ ಬರ್ತಾವೆ. ಅವ್ನು ಯಾಕಪ್ಪ ಮನೆಗೆ ಹಾಕೋತಾರೆ ಅದು ನಮ್ದು ಇದನ್ನಲ್ಲ. ಓಕೆ ಅವ್ನು ಯಾಕೆ ಹಾಕೋತಾರೆ ಅಂತಂದರೆ ಈಗ ಥಂಡಿ ಟೈಮಿಗೆ ಏನಾಗುತ್ತೆ ಇಲ್ಲಿ ಅವರು ಜಾಸ್ತಿ ವೈಟ್ ಪರ್ಶಿ ಯೂಸ್ ಮಾಡೋದು ಜಾಸ್ತಿ. ಮನೆ ಒಳಗೆಲ್ಲ ವೈಟ್ ಪರ್ಶಿ ಭಾಳ ಯೂಸ್ ಮಾಡ್ತಾರಲ್ಲ, ಸೊ ಆ ಕಾರಣಕ್ಕೆ ಏನಕ್ಕವು ಮನೆ ಭಾಳ ಅಂದ್ರೆ ಭಾಳ ತಂಪಾಗಿರ್ತಾವೆ ಇವರು ಮನೆಗಳೆಲ್ಲ. ಮತ್ತು ಅದ್ರ ಸಂಬಂಧನ ಚಪ್ಪಲ್ ಹಾಕೊಂಡು ಅಡ್ಡಾಡ್ಲಿಕ್ಕೆ ಅಂದ್ರೆ ಕಾಲು ತಂಪು ಪೂರ್ತಿ ತಂಪಾಕ್ಕವ, ಅಡ್ಡಾಡೋಕ್ಕಾಗಂಗಿಲ್ಲ ಮನೆ ಒಳಗಂತರು ಆ ಪಟಿ ತಂಪಾಕವ. ಸೊ ಆ ರೀಸನ್ಗೆ ಏನು ಮಾಡ್ತಾರೆ ಇಲ್ಲಿ ಅವರೆಲ್ಲ ಜಾಸ್ತಿ ಚಪ್ಪಲಿ ಹಾಕೊಂಡನ ಮನೆಯೊಳಗೂ ಇರ್ತಾರೆ. ಮತ್ತೇನು ಇಲ್ಲಾರು ಒಬ್ರಿಗೊಬ್ರು ಕನ್ವರ್ಸೇಷನ್ ಅವ್ರವ್ರ ಮಂದಿ ಜೊತೆ ಅವ್ರವ್ರು ಮಾಡ್ತಾರೆ. ಬಟ್ ಯಾರೂ ಜಾಸ್ತಿ ಹೊರಗೆ ಬರೋದಂತರೂ ಇಲ್ಲ. ಎಲ್ಲರೂ ಅವ್ರವ್ರ ಮನೆ ಡೋರ್ ಹಾಕೊಂಡು ಕ್ಲೋಸ್ ಮಾಡ್ಕೊಂಡು ಒಳಗೆ ಟಿ ವಿ ಏನರ ಇರ್ತದ ನೋಡ್ಕೋದು, ತಮ್ದು ಏನಿರ್ತದೆ ಅದನ್ನ ಮಾಡ್ತಾರೆ. ಬಟ್ ಹೊರಗಿನ ಮಂದಿ ಜೊತೆ ಮಾತಾಡೋದು ಇದನ್ನು ಮಾಡೋದು ಭಾಳ ಕಡಿಮೆ. ನಾವೇನೈತಿ ಇವ್ರ ಅಜ್ಜಿ ಒಬ್ಬರು, ಅವ್ರ ಅಜ್ಜಿಗೆ ಆ್ಯಕ್ಚುಲಿ 72 ಏಜ್ ಆಗ್ಯಾವ. ಈಗ ಅವ್ರ ಮಗುಗೆ ಏನೈತಿ 52 ಏಜ್ ಅದಾವ. ಸೊ ಆ ಅಜ್ಜಿ ಏನು ಮಾಡಿರ್ತಾರೆ ಅವ್ರಿಗೀಗ ಆಲ್ಮೋಸ್ಟ್ ಒಂದು ಸ್ವಲ್ಪ ಹೆಲ್ತ್ ಬಗ್ಗೆ ಆಗಿರ್ಬೋದು ಇದನ್ನೈತಿ. ಅದಕ್ಕೆ ಅವರು ತೆಳಗಡೆ ಬಂದು ಕೂತು ಮಾತಾಡ್ತಿರ್ತಾರಲ್ಲ, ಸೊ ಅವ್ರ ಜೊತೆ ಹೋಗಿ ನಾವು ಕುಂತು ಮಾತಾಡೋದು ಇದನ್ನು ಮಾಡೋದು ಹಿಂಗೆ ಮಾಡ್ತೀವಿ. ಸೊ ಇದೆಲ್ಲ ಏನೇನೈತಲ್ಲ ಇಲ್ಲಿ ಸಂತಿದ್ದು ನಾನು ತೋರಿಸ್ಬೇಕು ನಮ್ಮಲ್ಲಿ ಇಲ್ಲಿದ್ದು ಹೆಂಗೈತಿ. ಸೊ ನಮ್ಮಲ್ಲಿಗೆ ಇಲ್ಲಿಗೆ ಏನು ಡಿಫ್ರೆನ್ಸ್ ಐತಿ ಅನ್ನೋದಂತೇಳಿ ತೋರಿಸ್ಬೇಕಂತೇಳಿ ನಾನು ಈ ವಿಡಿಯೋ ಮಾಡತ್ತಿದ್ದೆ. ಆ್ಯಕ್ಚುಲಿ ನಾವೇನೈತಿ ಟಿಶ್ಯೂ ತೊಗೊಳಕ್ಕೆ ಬಂದಿದ್ವಿ. ಇಲ್ಲಿ ಟಿಶ್ಯೂ ನಮ್ಮಲ್ಲಿ ಇಂಡಿಯಾದಾಗ ಆದರೆ ನಾವು ಟಿಶ್ಯೂ ಇದನ್ನು ಯೂಸ್ ಮಾಡಲ್ಲ, ಕರ್ಚಿಪ್ಪ ಇದೇ ಥರನೇ ಯೂಸ್ ಮಾಡ್ಕೋತೀವಿ. ಕರ್ಚಿಪ್ಪು ಮತ್ತು ಅರಿಬಿ, ಕಾಟನ್ ಅರಿಬಿ ಇವು ಥರ ನಾವು ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಹಂಗಲ್ಲ, ಟಿಶ್ಯೂ ಕೆಲವೊಂದು ಇದು ಏನು ಕೆಲಸಕ್ಕೆ ಏನೈತಲ್ಲ ಟಿಶ್ಯೂ ಬೇಕಾಗ್ತಾವ. ನಮ್ಮಲ್ಲಿ ಕೈಲಿ ಅರಿವಿ ಇಲ್ಲಾಂದ್ರೆ ಪ್ಯಾಂಟಿಗೆ ಒರೆಸ್ಕೊಂಡು ಹಿಂಗೆ ಒರೆಸ್ಕೊಂಡು ಮಾಡ್ತೀವಿ. ಬಟ್ ಇಲ್ಲಿ ಎಲ್ಲದಕ್ಕೂ ಒಂದೊಂದಿಟ್ಟು ಅಡುಗೆ ಮನ್ಯಾಗ ಒಂದು ಟಿಶ್ಯೂ ಮತ್ತು ಹಾಲ್ದಾಗ ಒಂದು ಟಿಶ್ಯೂ, ಇದಕ್ಕೆ ಎಲ್ಲದಕ್ಕೂ ಒಂದೊಂದು ಟಿಶ್ಯೂ ಇಡಬೇಕಾಕತಿ. ಅದ್ರಾಗ ಇವ್ರು ಏನೈತಿ ಅಡುಗೆ ಮನ್ಯಾಗ ಹಾಲ್ನಾಗ ಯೂಸ್ ಮಾಡೋ ಟಿಶ್ಯೂ ದೊಡ್ಡ ತೊಗೋತಾರೆ, ಮತ್ತು ಟಾಯ್ಲೆಟ್ಗೆ ಇದಕ್ಕದು ಬೇಕಾಗೋ ಟಿಶ್ಯೂಗಳು ಸಣ್ಣ ತೊಗೋತಾರೆ. ನಾವೇನಿಲ್ಲ, ನಮ್ಗೆ ಒಂದೇ ಟಿಶ್ಯೂ ಎಲ್ಲದಕ್ಕೂ ನಾವು ಆ ಥರ ಟಿಶ್ಯೂಗಳು ತೊಗೋತೀವಿ. ಮತ್ತು ಇಲ್ಲಿ ಸಿಗೋ ಐಟಮ್ಸ್ ಅಂತಂದ್ರೆ ಎಲ್ಲ ಥರನೂ ಐಟಮ್ಸ್ ಸಿಗ್ತಾವೆ. ಇದೇನು ಮಾರ್ಕೆಟ್ ಐತಲ್ಲ ಇದ್ರಾಗ ವೀಕೆಂಡ್ದಾಗ ಒಂದು ಬಂದ್ರಂದ್ರೆ ಇಲ್ಲಿ ಎಲ್ಲರೂ ಅಜ್ಜಿಗಳು ಆದವರೆಲ್ಲ ವೀಕೆಂಡ್ದಾಗ ಒಂದು ಬಂದು ಇಲ್ಲಿ ಫ್ರೆಶ್ ಪೂರ್ತಿ, ಯಾಕಂದ್ರೆ ಹೊಲದ ಯಂತ್ರನ ಮಾಲ್ ಬಂದಿರ್ತದಲ್ಲ ಇಲ್ಲೆಲ್ಲ ಪೂರ್ತಿ ಫ್ರೆಶ್ ಇರ್ತೈತೆ ಅಂತಲೇ ಎಲ್ಲರೂ ಕಂಪ್ಲೀಟ್ ಇಲ್ಲೇ ಬಂದನ ತೊಗೋತಾರೆ. ಅದಕ್ಕಂಥೇಳಿ ನಾವು ಅಜ್ಜಿ ಹೇಳಿದ್ರು ನಮಗೆ ತುಳಸಿ ಎಲ್ಲಿದು ಇದನ್ನು ಬೇಕಾಗಿತ್ತು. ನಾನು ತುಳಸಿ ಗಿಡ ನೋಡಿದ್ದೆ. ಸೊ ತುಳಸಿ ಗಿಡ ಮನ್ಯಾಗ ಹಚ್ಚಿರೋ ಚಲೋ ಅಲ್ಲ. ಸೊ ನಾನು ಹಚ್ಬೇಕಂತೇಳಿ ಹುಡುಕಾಡಿದ್ದೆ. ನಾನು ಕ್ಲೂಸ್ದಾಗಿದ್ದಾಗ ಕೇಳಿದ್ದೆ, ಬಟ್ ನಂಗೆ ಸಿಕ್ಕಿದ್ದಿಲ್ಲ. ಅದಕ್ಕೆ ಅಜ್ಜಿನ ಕೇಳಂತಲೇ ಮಣ್ಣು ಮಾತಾಡ್ಕೊತ ಕುಂತಾಗ ನಾನು ಕೇಳಿದ್ವಿ. ಕೇಳಂತಲೇ ಅಜ್ಜಿ ಏನಿದ್ದವ್ರು ಏನು ಮಾಡಿದ್ರು ತೊಗೊಂಬಂದು ಅದ್ರ ಸ್ಮೆಲ್ ತೋರಿಸಿದ್ರು. ಅದು ಸ್ಮೆಲ್ ಸೇಮ್ ತುಳಸಿ ಗತಿನೈತಿ, ಬಟ್ ಅದು ತುಳಸಿ ಅಲ್ಲ. ನಮ್ಮ ಮಡ್ದಾಗಿತ್ತು ಅದೊಂದು ಯಾವ ಥರ ಐತಂದ್ರೆ ಅದು
ತುಳಸಿ ಎಲೆ ಸಣ್ಣ ಸಣ್ಣ ಎಲೆ ಬರುತ್ತಲ್ಲ, ಸೊ ಅದು ದೊಡ್ಡ ದೊಡ್ಡ ಎಲೆ, ಆ ಗಿಡದ ಹೆಸರು ನಂಗೆ ಗೊತ್ತಿಲ್ಲ, ಬಟ್ ಸೇಮ್ ತುಳಸಿ ಸ್ಮೆಲ್ಲ ಇರ್ತೈತಿ. ಬಟ್ ಎಲೆ ಅಟ್ಟ ದೊಡ್ಡ ಇರ್ತಾವೆ ಮತ್ತು ಇದನ್ನು ಜಾಸ್ತಿ ಬಿಡ್ತೈತೆ ಅದು, ಆದರೆ ಅದು ತುಳಸಿ ಅಲ್ಲ. ಸೊ ಆ ಥರ ಸಿಕ್ತು. ಬಟ್ ಹಚ್ಚುವಂಗೆ ಹಚ್ಚಿದೆ ನಾ, ಗಿಡ ಬಂದರೆ ಇದನ್ನಾಯ್ತು ಅಂತೇಳಿ. ಮತ್ತು ಇನ್ನೇನು ಇಂಡ್ಯಾಕದು ಹೋದಾತಂದ್ರೆ ಆಯ್ತು ಅಂಥೇಳಿ ಸುಮ್ಗಪ್ಪ ಆಗಿಬಿಟ್ಟೆ. ಅದಕ್ಕೆ ಮತ್ತು ಅಜ್ಜಿ ಏನು ಮಾಡಿದ್ರು, ದಂಡಿಗೆ ಒಂದು ಆ ಅಜ್ಜಿಗೆ ನಾನು ಯಾವಾಗಾರ ಏನ್ರಿ ತಿನ್ನೋಕ್ಕಾಗಿರ್ಬೋದು, ಹಿಂಗೇನ್ರಿ ಆಗಿರ್ಬೋದು, ಈಗ ನಮ್ಮಲ್ಲಿ ಹೆಂಗೆ ನಾವು ಮಗಳ ಮನೆಯವ್ರಿಗೆ ಹೆಂಗೆ ಕೊಡ್ತೀವಲ್ಲ, ಸೊ ನಾನು ಇಲ್ಲಿ ಏನರ ಮಾಡಿದಾಗ ಏನರ ಇದನ್ನಿದ್ದಾಗ ಹಂಗೆ ಕೊಟ್ಟಿರ್ತಿದ್ದೆ. ಅದಕ್ಕೆ ಅವ್ರ ಅಜ್ಜಿ ಪದೇ ಪದೇ ಇವರ ಕೊಡ್ತಾರೆ ಅಂಥೇಳಿ ಒಂದು ಗಿಡ ಏನು ಮಾಡತ್ತಿದ್ಲು, ಗಿಡ ಕೊಡ್ಸಾತಿದ್ಲು. ನಮ್ಮ ಕಡೆ ಹೆಂಗಂತ ದೊಡ್ಡವ್ರ ಕಡೆ ನಾವು ಏನು ಇದನ್ನು ಮಾಡೋಂಗಿಲ್ಲಲ್ಲ, ಪ್ರೀತಿಯಿಂದ ಆಗಿರ್ಬೋದು, ಅವ್ರ ಕಡೆ ದುಡ್ಡು ಹಾಕ್ಸೋಕೆ ಇಷ್ಟಪಡೋಂಗಿಲ್ಲಲ್ಲ ನಾವು. ಸೊ ಆ ರೀಸನ್ಗೆ ಏನು ಮಾಡಿದ್ವಿ ನಾವು, ಬ್ಯಾಡಜ್ಜಿ ನೀವೇ ಇಟ್ಕೋರಿ ಅಂಥೇಳಿ ಮತ್ತು ನಾವು ಇದು ಮಾಡಿ ಒಂದು ಚೆಂಡು ಹೂವಿನ ಗಿಡ ತೊಗೊಂಬಂದು ಅದನ್ನೂ ಹಚ್ಚಿದ್ವಿ. ಸಣ್ಣ ಮಕ್ಕಳ ಅರಿವಿನೂ ಎಷ್ಟು ಕ್ಯೂಟ್ ಸಣ್ಣ ಮಕ್ಕಳು ಅರಿದು. ಸಣ್ಣ ಮಕ್ಕಳ ಅರಿವಿ ಒಳಗೆ ಅಂತಂದ್ರೆ ಬಾಯ್ಸ್ ಅರಿವಿ ಜಾಸ್ತಿ ಸಿಗೋದು ಕಡಿಮೆ, ಬಟ್ ಗರ್ಲ್ಸ್ದು ಅರಿವಿ, ಸಣ್ಣ ಸಣ್ಣ ಮಕ್ಕಳದ್ದು ಅರಿವಿ ಐತಲ್ಲ ಎಲ್ಲ ಚಂದ ಸಿಗ್ತಾವೆ. ಇಲ್ಲಿ ಕೆಲವೊಂದಿಷ್ಟು ಸಾಬೂನು ಪುಡಿ ಲಿಕ್ವಿಡ್ ಅದು ಇಟ್ಟಿದ್ದಾರೆ, ಬಟ್ ಅವು ಪ್ಯೂರ್ ಇರ್ತಾವೋ ಏನು ಅದ್ರಾಗ ಏನಾರ ಮಿಕ್ಸ್ ಮಾಡಿರ್ತಾರೋ ಗೊತ್ತಿಲ್ಲ. ಬಟ್ ನಾನಂತೂ ಇಲ್ಲಿಯದೇನು ಅಷ್ಟು ಯೂಸ್ ಮಾಡಿಲ್ಲ. ಕೆಲವೊಂದಿಷ್ಟು ನಾವು ಕೈಪಲ್ಲೆ ಟಿಶ್ಯೂ ಈ ಥರ ಏನಾರ ಬೇಕಿತ್ತಂದ್ರೆ ಅಷ್ಟು ತೊಗೊಳಕ್ಕೆ ಬಂದಿರ್ತೀವಿ. ಮತ್ತು ಅಲ್ಲೇನು ಮುಂದೆ ಸ್ಲಿಪ್ಪರ್ಸ್ ಇದ್ವಲ್ಲ, ಸೊ ಅವ ಸ್ಲಿಪ್ಪರ್ಸನ್ನು ಮನ್ಯಾಗ ಯೂಸ್ ಮಾಡ್ತೀವಿ ನಾವು. ಮತ್ತು ಸಣ್ಣ ಸಣ್ಣ ಮಕ್ಕಳು ಅರಿವಂತರೂ ನೋಡೋಕೆ ಎಷ್ಟು ಚಂದ ಇದು. ಅದಕ್ಕೆ ನಾನು ನೋಡ್ಕೋತ ಅದನ್ನ ವೀಡಿಯೋ ಮಾಡತ್ತಿದ್ದೆ ನಾನು ನಿಂತಿಲ್ಲಿ ನೋಡ್ಬೋದು. ಸಣ್ಣ ಸಣ್ಣ ಮಕ್ಕಳ ಅರಿವಂತರೂ ಭಾಳ ಚಂದ ಅದಾವೆ. ಅದ್ರಾಗ ಬಾಯ್ಸ್ಗಿಂತ ಲೇಡೀಸ್ದು ಅರಿವಿ ಇನ್ನೂ ಚೆನ್ನಾಗಿದಾವೆ. ಬಾಯ್ಸ್ ಅರಿವಿ ಒಳಗೆ ಇದನ್ನಿಲ್ಲ, ಮೀನ್ಸ್ ಆಪ್ಷನ್ಸ್ ಇಲ್ಲ, ಜಾಸ್ತಿ ಇಲ್ಲ. ಸೊ ಅದರ ಪಾಪುಗಳ ಅರಿವಿ ಒಳಗೆ ಏನೈತಲ್ಲ ಜಾಸ್ತಿನ ಆಪ್ಷನ್ಸ್ ಇದಾವೆ. ಮತ್ತು ಇಲ್ಲಿ ಆ್ಯಕ್ಚುಲಿ ಸದಾಬರ್ ಹೂವಿನ ಗಿಡ, ಬಟ್ಟಲು ಹೂವು ಅಂತೀವಲ್ಲ ನಾವು, ಸದಾಬರ್ ಹೂವಿನ ಗಿಡ ಆಗಿರ್ಬೋದು, ದಾಸವಾಳ ಆಗಿರ್ಬೋದು, ಇಲ್ಲಿ ಕೆಲವೊಂದಿಷ್ಟು ಹೂವಿನ ಗಿಡ ಸಿಗ್ತೈತಿ. ಮತ್ತು ಇಲ್ಲಿ ಏನಂದ್ರೆ ರೋಸ್ ಗಿಡ, ಇವರೆಲ್ಲ ಗಿಡಗಳು ಹಚ್ಚೋದು ಅಂತಂದ್ರೆ ಈಗ ನಮ್ಗೆ ಅವು ಏನೋ ಯೂಸ್ ಆಕ್ಕವು. ಮೀನ್ಸ್ ನಮ್ಮ ಕಡೆ ಹೆಂಗೆ ಗಿಡ ಹಚ್ತೀವಿ ಅಂತಂದ್ರೆ ನಾವು ಏನೋ ಅದೊಂದು ಆಕ್ಸಿಜನ್ ಕೊಡುತ್ತೆ ಏನೋ ಕೊಡುತ್ತೆ ಅಂತ ಹಚ್ಚಂಗಿಲ್ಲ. ನಮ್ಗೆ ದೇವ್ರಿಗೆ ಎರ್ಸಕ್ಕೆ ಹೂ ಅಕ್ಕವನ. ಮತ್ತು ನಾವು ಇನ್ಕ್ಲೂಡಿಂಗ್ ನಾನಾದ್ರೂ ಕೈಪಲ್ಲೆ ಗಿಡ ಇದನ್ನು ಮೀನ್ಸ್ ಅದು ನನಗೆ ಯೂಸ್ ಆಕತ್ತೆ ಅಂದ್ರೆ ಹಚ್ಚಕ್ಕೆ ಹೋಗ್ತೀನಿ, ಇಲ್ಲಾಂದ್ರೆ ಆಕ್ಸಿಜನ್ ಕೊಡುತ್ತಂತೇಳಿ ನಾನಾದ್ರೂ ಹಚ್ಚಂಗಿಲ್ಲ. ಸೊ ಅದೇ ಥರ. ಬಟ್ ಇಲ್ಲಿಯವ್ರು ಆ ಥರ ಯೋಚನೆ ಮಾಡೋಂಗಿಲ್ಲ. ಇಲ್ಲಿಯವ್ರು ಹೆಂಗೆ ಅಂತಂದ್ರೆ ಗಿಡಗಳು ಹಚ್ಚೋದು, ಯಾವುದೇ ಗಿಡ ಇರಲದು, ಸೊ ಅವ್ರು ಹಚ್ಚೋದು ಯಾಕಪ್ಪ ಅಂತಂತಂದ್ರೆ ಒಂದು ಆಕ್ಸಿಜನ್ ಕೊಡುತ್ತಾ ನಮಗೆ, ಒಂದು ಒಳ್ಳೇದು ಇದನ್ನು ಕೊಡುತ್ತಾ. ಸೊ ಎಲ್ಲ ವಾತಾವರಣದಾಗ ಏನು ಇಂಪ್ಯೂರಿಟೀಸ್ ಇರ್ತಾವಲ್ಲ, ಸೊ ಅವನ್ನೆಲ್ಲನೂ ಅದು ಪ್ಯೂರ್ ಮಾಡುತ್ತಾ ಅನ್ನೋ ಕಾರಣಕ್ಕೆ ಇಲ್ಲಿ ಜಾಸ್ತಿ ಎಲ್ಲರೂ ಗಿಡ ಹಚ್ತಾರೆ. ಗಿಡ ಅಂತೂ ರೋಡ್ ಸೈಡ್ ಎಲ್ಲನೂ ಗಿಡಗಳು ಇಲ್ಲೆಲ್ಲ. ಈಗ ಕ್ರಿಸ್ಮಸ್ ಟ್ರೀ ಏನಿರ್ತಾವಲ್ಲ, ಸೊ ಜಾಸ್ತಿ ಅವ ಗಿಡಗಳನ್ನ ಇರ್ತಾವೆ. ಮತ್ತು ಗುಲಾಬಿ ಹೂವು ಅಂತೂ ಆಗಿರ್ತಾವ ಗಿಡದಾಗ. ಒಬ್ಬರು ಗುಲಾಬಿ ಹೂವು ಗಿಡ ಕೀಳಂಗಿಲ್ಲ. ನಾನೇ ಸಮ್ಟೈಮ್ ಕೆಳಗಡೆ ವಾಕಿಂಗ್ ಹೋದಾಗ ನೋಡ್ತೀನಿ, ನೋಡಿ ಕೇಳ್ಬೇಕು ನಿಡ್ರಪ್ಪ ನಮ್ಮ ದೇವ್ರಿಗೆ ಹಾಕ ನಿಂಡ್ರಂತ ನಾನು ಹೆಚ್ಚು ನೋಡ್ತಿರ್ತೀನಿ. ಮತ್ತು ಆಯಿ ಎಲ್ಲಾರ ಬೈದಿದ್ದ ಆಯಿ ಮಗ ಏನಾಯ್ತು, ಯಾವಾಗಾರ ವೀಕೆಂಡ್ದಾಗ ಕುಂತಿರ್ತೀವಲ್ಲ, ಸೊ ಹೂ ಆಗಿದ್ದು ಅಂದ್ರೆ ಕೊಡ್ತಾರೆ. ಯಾಕಂದ್ರೆ ನಾನು ಯಾವಾಗಾರ ಹರ್ಕೊಂಡು ಏರ್ಸ್ಕೊತಿರ್ತೀನಿ. ಸೊ ಅದ್ರ ಸಂಬಂಧ ಕೊಟ್ಟಿರ್ತಾನೆ ಅವ್ರು ಆದ್ರೆ. ಬಟ್ ಅಜ್ಜಿ ಆದ್ರೆ ಕೊಡೋಂಗಿಲ್ಲ. ಅಕ್ಕಿ ಹೂವಿನ ಅವು ಎದಕ್ಕೆ ಹಚ್ತಾರಂತಂದ್ರೆ ಅವರು ಒಂದು ಪರ್ಫ್ಯೂಮ್ ಥರ ಸ್ಮೆಲ್ ಬರಲಿ ಎಲ್ಲ ಅಂತ. ಯಾಕಂದರೆ ಇಲ್ಲಿ ಸ್ನಾನ ಮಾಡೋದು ಭಾಳ ಕಡಿಮೆ, ವಾರದ ಮೇ ಬಿ ಭಾಳ ಆದ್ರೆ ಒಂದು 2 ರಿಂದ 3 ದಿನ ಸ್ನಾನ ಮಾಡ್ತಾರನ, ಅದನ್ನು ಬಿಟ್ಟರೆ ಸ್ನಾನ ಮಾಡೋಂಗಿಲ್ಲ. ಸೊ ಅದಕ್ಕೆ ಅವರು ಬರೀ ಸೇಂಟ, ಪರ್ಫ್ಯೂಮ ಈ ಥರ ಯೂಸ್ ಮಾಡೋದನ್ನು ಜಾಸ್ತಿ ಮಾಡ್ತಾರ. ಅದಕ್ಕೆ ಹೂವುಗಳು ಇದ್ದು ಅಂದ್ರೆ ಒಂದಿಟ್ಟು ಸ್ಮೆಲ್ ಜಾಸ್ತಿ ಬರ್ತೈತಿ ಅನ್ನೋ ಕಾರಣಕ್ಕೆ ಹೂಗಳನ್ನು ಹಚ್ಚಿಬಿಟ್ಟಿದ್ರೆ. ಮತ್ತು ಇಲ್ಲೇನೈತಿ, ಇವೆಲ್ಲ ಹೊಲದಾಗ ಏನು ಯೂಸ್ ಮಾಡ್ತಾರಲ್ಲ ಅವು ಸಾಮಾನುಗಳು, ಗ್ರಾಸ್ ಕಟ್ಟಿಂಗ್ ಆಗಿರ್ಬೋದು, ಇದನ್ನಾಗಿರ್ಬೋದು, ಅದರ ಸಾಮಾನುಗಳು ಇವೆಲ್ಲ. ಮತ್ತಿಲ್ಲಿ ಮನೆ ಮುಂದೆ ಜಾಗ ಏನಿರುತ್ತಲ್ಲ, ಹೂವಿನ ಗಿಡಗಳದು ಏನು ಹಚ್ಚಿರ್ತಾರಲ್ಲ, ಆ ಹೂವಿನ ಗಿಡಗಳು ಹಚ್ಚಿದ ಜಾಗ ಅವ್ರದ್ದು ಇರಂಗಿಲ್ಲ. ಅದು ಆ್ಯಕ್ಚುಲಿ ಮುನ್ಸಿಪಾಲ್ಟಿದೇ ಇರ್ತೈತಿ. ಬಟ್ ಮುನ್ಸಿಪಾಲ್ಟಿದವ್ರು ಏನು ಮಾಡಿರ್ತಾರೆ, ಅವ್ರಿಗೆ ಯಾವಾಗ ಯೂಸ್ ಆಗ್ತೈತೆ ಅಲ್ಲಿ ಮಟ್ಟ ಅದನ್ನು ಇವ್ರು ಗಿಡಗಳಾರೆ ಹಚ್ಚಲಿ ಏನಾರು ಹಚ್ಚಲಿ ಅಂತ ಬಿಟ್ಬಿಡ್ತಾರೆ. ಅದಕ್ಕೇನು ಅಮೌಂಟ್ ಇರಂಗಿಲ್ಲ, ಏನಿರಂಗಿಲ್ಲ. ಬಟ್ ಅದು ಅಲ್ಲಿ ಮಟ್ಟ ಅವ್ರು ಗಿಡಗಳು ಹಚ್ಚೋದು. ಯಾವಾಗಾರ ಅವ್ರಿಗೆ ಪಾರ್ಕಿಂಗ್ ಪ್ಲೇಸ್ ಮಾಡೋಕ್ಕಾಗಿರ್ಬೋದು, ಯಾವುದೋ ಒಂದು ಮುಂದೆ ಏನೋ ಕಟ್ಸೋಕ್ಕಾಗಿರ್ಬೋದು, ಎದಕ್ಕಾರ ಪ್ಲೇಸ್ ಅವಶ್ಯಕತೆ ಇದ್ದಾಗ ಏನು ಮಾಡ್ತಾರೆ, ಅವ್ರು ಅದನ್ನೆಲ್ಲ ರಿಕವರ್ ಮಾಡ್ಕೋತಾರೆ. ಅಲ್ಲಿ ಮಟ್ಟ ಏನೈತಿ ಇವ್ರದ್ದೇನು ಮನೆ ಜಾಗ ಇರುತ್ತಲ್ಲ, ಸೊ ಅದಷ್ಟೇ ಜಾಗ ಇವ್ರದ್ದು ಇರ್ತದೆ. ಉಳ್ಕಿದ್ದೆಲ್ಲ ಏನಿರ್ತದೆ ಮುನ್ಸಿಪಾಲ್ಟಿದು ಇರ್ತದೆ. ಪ್ರತಿಯೊಂದು ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ಆಗಿರ್ಬೋದು ಎಲ್ಲನೂ ಮುನ್ಸಿಪಾಲ್ಟಿಯಾಗಿರ್ತದೆ. ನನಗೆ ಆ್ಯಕ್ಚುಲಿ ಶಾರ್ಟ್ಸ್ ಒಳಗೆ ಕೆಲವೊಂದಿಷ್ಟು ವೀಡಿಯೋಸ್ ಹಾಕತ್ತೇನೆ ಪಾರ್ಕಿಂದು. ಈಗೇನು ನಾವು ಬರಾತೀವಲ್ಲ ಇದು ಪಾರ್ಕ್ದ, ಅದೆಲ್ಲ ಕಂಪ್ಲೀಟ್. ಈ ಪಾರ್ಕ್ದಾಗ ಇಲ್ಲ ಅಂದ್ರೂ ಒಂದು 200 ಹೂಗಳು ಜಾಸ್ತಿನೇ ಇರ್ಬೋದು. ಸೊ ಇಲ್ಲಿವರೆಗೂ ಯಾರ್ಯಾರು ನಾನು ವೀಡಿಯೋ ನೋಡತ್ತೀರಿ, ಥ್ಯಾಂಕ್ ಯು. ಆ್ಯಂಡ್ ಈ ವಿಡಿಯೋ ನೋಡಿದ್ಕೋ ಥ್ಯಾಂಕ್ ಯು ಫಾರ್ ವಾಚಿಂಗ್.